ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ತುಂಬಾ ಅಂದರೆ ಪ್ರತಿ ವರ್ಷ ಬೆಂಗಳೂರಿಂದ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಈ ಸಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಎಲ್ಲನೂ ಮುಗಿಸ್ಕೊಂಡ್ವಿ. ಗುರುವಾರ ಸಂಜೆ ಬಂದು ಹೂವು ತೊಗೊಳಕ್ಕೆ ಅಂತ ಬಂದ್ವಿ. ಹೂವಿನ ರೇಟ್ ಅಂತೂ ಕೇಳೋ ಹಾಗೆ ಇಲ್ಲ, ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದರಲ್ಲೂ ಮಳೇಲಿ ಎಲ್ಲ ನೆಂದ್ಬಿಟ್ಟಿದ್ದಾವೆ. ಒಂದಿನ ತೊಗೊಂಡು ಬಿಟ್ಟರೆ ಎಲ್ಲ ಉದುರೋಗುತ್ತೆ ಆ ಥರ ಹೂವು. ಪರವಾಗಿಲ್ಲ, ಚೆನ್ನಾಗಿತ್ತು ಫ್ರೆಶ್ ಆಗಿ. ಕೆಲವೊಂದು ಅಂಥದ್ದೆಲ್ಲ ತೊಗೊಂಡ್ವಿ. ಮಲ್ಲಿಗೆ ಮೂಗು ತೊಗೊಳ್ಳೋಣ ಅಂತ ಕೇಳಿದ್ರೆ ಮಲ್ಲಿಗೆ ಮೂಗು ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು ಹಾಫ್ ಆನ್ ಅವರ್ ಬರುತ್ತೆ ಅಂದರು. ಸರಿ ತಗೊಳ್ಳೋಣ ಇನ್ನೊಂದು ಹಾಫ್ ಆನ್ ಅವರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾವಂತಿಗೆ ಮತ್ತು ರೋಸು, ಚೆಂಡು ಹೂವು ಅದೆಲ್ಲ ತೊಗೊಂಡ್ವಿ. ಮಲ್ಲಿಗೆ ಹೂವಿನ ಹಾರ ಅಂತೂ ಮಾತಾಡ್ಸಂಗೆ ಇಲ್ಲ. 800, 900, 1000, ಅದು ಚಿಕ್ಕ ಚಿಕ್ಕದಾಗಿ ಫುಲ್ ಹೊತ್ತಾಗೂ ಕಟ್ಟಿಲ್ಲ. ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಹಬ್ಬ ಅಂತ. ಏನೂ ಮಾಡಲಿಕ್ಕಾಗಲ್ಲ, ಹಬ್ಬದ ಸೀಸನಲ್ಲಿ ಹಾಗೆ ಅಲ್ವಾ. ಸೊ ಆಮೇಲೆ ಸ್ವಲ್ಪ ಸ್ಟೋರಲ್ಲಿ ಐಟಮ್ಸ್ ತೊಗೋಬೇಕಿತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿಯೂ ಅಷ್ಟೇ ಎಲ್ಲ ಹಬ್ಬದ ಸ್ಪೆಷಲ್ ನೋಡಿ. ಸರ, ಬಳೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಎಲ್ಲವನ್ನು ನೋಡಿಕೊಂಡು ನನಗೆ ಒಂದು ಮುಖವಾಡ ಬೇಕಿತ್ತು. ಅದು ಮತ್ತು ಸ್ವಲ್ಪ ಅದು ಇದು ಐಟಮ್ಸ್ ತಗೋತಾ ಇದ್ದೀವಿ. ನಾನು ಆಂಟಿ ಬಂದು ತಗೊಂಡು ಬೇಗ ಮನೆಗೆ ಹೋಗೋಣ, ಮಕ್ಳಿಗೆ ಬೇರೆ ಟೆಸ್ಟ್ ನಡೀತಾ ಇದೆಯಲ್ಲ, ಓದಿಸ್ಬೇಕು ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಹೋಗಿ ರವೆ ಉಂಡೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ರವೆ ಉಂಡೆ ನಾವು ನೈಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಇಡ್ತೀನಿ. ಬೆಳಗ್ಗೆನೇ ಟೈಮ್ ಆಗೋದಿಲ್ಲ ಅಲ್ವ, ಹಾಗಾಗಿ ಇವಾಗ ಫಸ್ಟು ರವೆ ಉಂಡೆ ಮಾಡಿಕೊಂಡೆ. ಇದು ಒಬ್ಬಟ್ಟಿಗೂ ಕೂಡ ಹೂರ್ಣ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಶುಕ್ರವಾರ ಎಲ್ಲ ಮಾಡ್ಲಿಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಒಬ್ಬಟ್ಟಿನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ರವೆ ಉಂಡೆದು ಮಾತ್ರ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಹಾಗೆ ತಗೊಂಡಿದ್ದೀನಿ. ರವೆ ಉಂಡೆಗೂ ಅಷ್ಟೇ ಬಿಸಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಲನ್ನ ಮೇಲ್ಗಡೆ ಹಾಕ್ಕೊಂಡು ಈ ಥರ ಉಂಡೆ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ. ಜಾಸ್ತಿ ಹಾಲು ಹಾಕ್ಕೋಬಾರ್ದು, ಮೆತ್ತಗಾಗ್ಬಿಡುತ್ತೆ. ನೋಡಿ ಈ ಥರ ನಾನು ಮತ್ತು ತಮ್ಮ ಕೂತ್ಕೊಂಡು ಉಂಡೆ ಕಟ್ಕೋತಾ ಇದ್ದೀವಿ. ಅಮ್ಮ ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ತಮ್ಮ ನಾನು ಉಂಡೆ ಮಾಡಿ ಇಡ್ತಾಯಿದ್ದೀವಿ. ಇನ್ನು ಅಡುಗೆ ಬಸ್ಸಾರೆಲ್ಲ ಮಾಡಿ ಇಟ್ಟಿದ್ದೀವಿ, ಇನ್ನು ಊಟ ಮಾಡಿಲ್ಲ. ಇದೆಲ್ಲ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ರವೆ ಉಂಡೆ ಎಲ್ಲ ರೆಡಿ ಆಯಿತು. ಆಮೇಲೆ ರವೆ ಉಂಡೆ ಎಲ್ಲ ಮಾಡಿಬಿಟ್ಟು ನಮ್ಮ ಮನೇಲೆ ಎಲ್ಲ ಮಾಡಿದ್ದು, ಅಲ್ಲಿ ಮಾಡಿಬಿಟ್ಟು ಎಲ್ಲ ಎತ್ಕೊಂಡು ಅಮ್ಮ ಮನೆಗೆ ಬಂದು ದೇವ್ರದ್ದು ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದೆಲ್ಲ ಹಾಕಿ ಸರಗಳು ಮತ್ತು ಜಡೆ ಎಲ್ಲ ಹಾಕಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ಬೆಳಗ್ಗೆ ಕಳಸ ಇಡಬೇಕು. ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ 1:00, 1:30 ಏನೋ ಆಗಿಬಿಟ್ಟಿತ್ತು. ಇನ್ನೇನು ಸ್ವಲ್ಪ ಹೂವಿಂದು ಇದು ಹಾರ ಮಾಡಬೇಕಿತ್ತು. ಅದು ಒಂದು ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಕೂತಿದ್ದೀನಿ. ಎಷ್ಟು ನಿದ್ದೆನೇ ಮಾಡಿಲ್ಲ ಬಿಡಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಎಲ್ಲರೂ ಮಲ್ಕೊಂಬಿಟ್ರು, ಕಡೆಗೆ ಅಮ್ಮ ಕೂಡ ಮಲ್ಕೊಂಬಿಟ್ರು. 2:30 ತನಕ ಇದ್ದಿದ್ದು. ಆಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ನಾನು ಕೂಡ ಕಷ್ಟಪಟ್ಕೊಂಡು ಕೂತಿದ್ದೆ. ನಿದ್ದೆನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಲ್ವಾ. ಹಾಗಾಗಿ ಈ ಥರ ಒಂದು ಮಲ್ಲಿಗೆ ಹೂವಿಂದು ಮಲ್ಲಿಗೆ ಮೂಗು ಮತ್ತು ಕಾಕಡ ಮೂಗು ಎರಡೂ ಸೇರಿಸಿ ಒಂದು ಹಾರ ಮಾಡಿಕೊಂಡೆ ಸಿಂಪಲ್ಲಾಗಿ. ಆಮೇಲೆ ನಾನು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಟು ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಒರೆಸಿ ಬಾಗಿಲಿಗೆ, ಮಳೆ ಅಂತೂ ರಾತ್ರಿ ಎಲ್ಲ ಹುಯ್ತಾನೆ ಇತ್ತು. ಆಮೇಲೆ ಬಾಗಿಲಿಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದೆ. ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಕಲರೆಲ್ಲ ಏನು ಬೇಡ ಅಂದ್ಬಿಟ್ಟು ಒಂದು ಕಮಲದ್ದು ಹಾಗೆ ಸುಮ್ಮನೆ ಹಾಕಿಬಿಟ್ಟು ಒಳಗೆ ಬಂದು ದೇವ್ರದ್ದೆಲ್ಲ ಕೆಲಸ ಮುಗಿಸಿದ್ದೀನಿ. ನೋಡಿ ತಟ್ಟೆಗಳೆಲ್ಲ ಜೋಡಿಸಿಟ್ಟು ಎಲ್ಲ ಮಾಡಿದ್ದೀನಿ. ಸಿಂಪಲ್ಲಾಗಿ ನಾನು ಕಾಕಡ ಹೂವಿಂದು ಒಂದೇ ಒಂದು ಹಾರ ಹಾಕ್ಕೊಂಡಿದ್ದೀನಿ. ಆ ಹಾರನ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಇವಾಗ ನಮ್ಮನೆ ಲಕ್ಷ್ಮಿ ಈ ಥರ ಕಾಣ್ತಾ ಇದ್ದಾರೆ. ಸೊ ಪೂಜೆ ಮಾಡ್ಕೊಂಬೋಣ ಅಂತ ಈಗ ಪೂಜೆ ಮಾಡ್ತಾಯಿದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಚಂದ್ರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ನೆಕ್ಸ್ಟು ಮಕ್ಕಳು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ಅವ್ರಿಗಿನ್ನೂ ರೆಡಿ ಮಾಡಿಲ್ಲ ನಾನು. ಆಮೇಲೆ ರೆಡಿ ಮಾಡೋಣ, ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ಕೊಂಬಿಟ್ಟೆ. ಆಮೇಲೆ ಅವರಿಗೆ ಹೂವು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕಟ್ತಾಯಿದ್ದೀನಿ. ಕೀರ್ತನ ಸ್ವಲ್ಪ ನಿನ್ನೆ ಆಟ ಆಡಬೇಕಾದ್ರೆ ಬಿದ್ದು 2 ಮಂಡಿನೂ ಗಾಯ ಆಗಿಬಿಟ್ಟಿದೆ. ಹಾಗಾಗಿ ಪಾಪ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ನಿಂತ್ಕೊಂಡು ಕಟ್ಟಿಸ್ಕೊಂಡಿದ್ದು. ಲೈಟ್ಸು ಆವಾಗಲೇ ಬಿಡಲಿಕ್ಕಾಗಲಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಟ್ಟೆ. ಅದಕ್ಕೆ ಇವಾಗ ಲೈಟ್ಸ್ ಎಲ್ಲ ಬಿಡ್ತಾಯಿದ್ದೀವಿ. ಅದು ಲೈಟ್ಸು ಫುಲ್ಲು ಸಿಗಾಕೊಂಡಂಗೆ ಆಗ್ಬಿಟ್ಟಿತ್ತು. ನೀಟಾಗೇ ಎತ್ತಿಟ್ಟಿದ್ದು, ಬಟ್ ಅದು ಸ್ಟಾರ್ಸ್ ಇರೋದ್ರಿಂದ ಒಂದಕ್ಕೊಂದು ಅದನ್ನು ಬಿಚ್ಚೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು ನನಗೂ ಚಂದ್ರಿಗೂ. ಅದೆಲ್ಲ ಬಿಚ್ಚಿ ಇವಾಗ ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗೇ ಇರಲಿ ಈ ಸಲ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿದ್ದು. ಸಾಕು, ಇಷ್ಟು ಮಾಡಿದ್ರೆ ಎಷ್ಟು ಆಯಿತು. ಲಕ್ಷ್ಮೀನ ಹೇಗೆ ಕೂರಿಸಿದ್ರು ಅದು ನಡೆಯುತ್ತೆ. ಸುಮ್ಮನೆ ಒಂದು ಚೊಂಬಿಟ್ಟು ಅದರೊಳಗೆ ಒಂದು ಕಾಸು ಹಾಕಿ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು 2 ವೀಳ್ಯದೆಲೆನೋ ಮಾವಿನ ಎಲೆನೋ ಇಟ್ಟು ಒಂದು ತೆಂಗಿನಕಾಯಿ ಇಟ್ಟರೆ ಅದು ಲಕ್ಷ್ಮಿಗೆ ಸಮ. ನಾವು ಸುಮ್ಮನೆ ಏನೇನೋ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ದಿದ್ದೆಲ್ಲ ಈ ಥರ ಆ ಥರ ಅಂತ ಇಷ್ಟಪಟ್ಟು ಚೆನ್ನಾಗಿ ಕಾಣಲಿ ಅಂತ ಮಾಡ್ತೀವಿ. ಅದರಲ್ಲಿ ಏನೂ ಇದಿಲ್ಲ. ಬಟ್ ನಾವು ಚಿಕ್ಕದಾಗಿ ಒಂದು ಕಳಶ ಇಟ್ಟು ಒಂದು ಬ್ಲೌಸ್ ಪೀಸ್ ಇಟ್ಟು ಪೂಜೆ 2 ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿದ್ರೂ ಅದು ದೇವರಿಗೆ ಸಲ್ಲುತ್ತೆ, ಹೌದಲ್ವಾ? ಸೊ ಹೀಗೆ ನಾನು ಕೂಡ ಪೂಜೆ ಮಾಡಿ ಮುಗಿಸ್ಕೊಂಡೆ. ಚಂದ್ರು ಅಂತೂ ಇವತ್ತು ಹೆಂಗೋ ರಜೆ ಹಾಕಿದ್ರು. ಪ್ರತಿ ವರ್ಷ ಅವ್ರ ಮಹಾಲಕ್ಷ್ಮಿಲವರು ರಜೆ ಇರ್ತಿರ್ಲಿಲ್ಲ. ಈ ವರ್ಷವೂ ರಜಾ ಇಲ್ಲ, ಕೆಲಸ ಇದೆ, ಯಾವುದೋ ಮೀಟಿಂಗ್ ಇದೆ ಅಂತಿದ್ರು. ಹೇಗೋ ರಜಾ ಸಿಕ್ತು. ಸೊ ಪರವಾಗಿ ಮನೇಲೇ ಇದ್ದರು, ಪೂಜೆಗೆಲ್ಲ ಇದ್ದರು ಅನ್ನೋದೊಂದು ಖುಷಿ. ಪ್ರತಿ ವರ್ಷ ಅವ್ರು ಇಲ್ಲದೆ ಪೂಜೆ ಮಾಡ್ತಿದ್ವಿ, ಏನೋ ಒಂಥರ ಬೇಜಾರು ಅನ್ನಿಸ್ತಿತ್ತು. ಈ ವರ್ಷ ಜೊತೆಲೇ ಇದ್ರಲ್ಲ, ಸ್ವಲ್ಪ ಖುಷಿ ಆಯಿತು. ಇವಾಗ ಮಕ್ಕಳನ್ನ ರೆಡಿ ಮಾಡೋಣ ಅಂತ ಅವರು ಬಿಡ್ತಾರಾ, ರೆಡಿ ಮಾಡಿಲ್ಲ ಅಂದರೆ ಬಿಡಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ ಈಗ ಮಾಡ್ತೀನಿ ಅಂದೆ. ಚಂದ್ರು ಬೇಡ ಇವತ್ತು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರ್ತೀವಿ ನಾನು ಮಕ್ಕಳು ಅಂದ್ಬಿಟ್ಟು ಪರಿಮಳ ಹೋಟ್ಲಿಗೆ ಹೋಗ್ತಿದ್ದಾರೆ. ಇಡ್ಲಿ ಉದ್ನೋಡೆ ಬೇಕಂತೆ. ಸರಿ ನೀವು ತಿನ್ಕೊಂಬನ್ನಿ, ನನಗೆ ಅಮ್ಮಂಗೆ ಏನು ಬೇಡ, ನಾವು ಮಾಡ್ಕೋತೀವಿ ಅಂದೆ. ಅದಕ್ಕೆ ಇವರು ಇವಾಗ ರೆಡಿ ಆಗ್ತಾಯಿದ್ದಾರೆ. ಇದು ಹೊಸ ಸರ ತಗೊಂಡೆ ರೀಸೆಂಟಾಗಿ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಅಂತ. ಅದು ಕೀರ್ತಿಗೆ ಓಲೆ ಹಾಕಿದ್ದೀನಿ. ಕವನಂದು ಇಯರಿಂಗ್ಸ್ ಬಿಚ್ಚೋದು ಸ್ವಲ್ಪ ಕಷ್ಟ, ಅದು 2 ಸಲ ಚುಚ್ಚಿದ್ನಲ್ಲ ಕಿವಿ, ಹಾಗಾಗಿ ಕವನಂದೇನು ಬಿಚ್ಚೋಕೆ ಹೋಗಲಿಲ್ಲ. ಹಾಗೆ ಇದೆ ರಿಂಗು. ಕೀರ್ತಿಗೆ ಮಾತ್ರ ಬಿಚ್ಚಿಬಿಟ್ಟು ಹಾಕಿದೆ. ಚೆನ್ನಾಗಿ ಕಾಣ್ತಾ ಇದೆ ಸಿಂಪಲ್ಲಾಗಿ. ಈ ಥರ ಹಬ್ಬಗಳಲ್ಲೆಲ್ಲ ಮಕ್ಕಳು ಕೊರಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನನಗಂತೂ ಇಷ್ಟ ಆಯಿತು ತುಂಬಾ. ಇವಾಗ ಅವ್ರನ್ನ ರೆಡಿ ಮಾಡಿದ್ದಾಯಿತು. ಇನ್ನೊಬ್ಬರಿಗೆ ಜಡೆ ಹಾಕ್ಬಿಟ್ಟು ಅವ್ರ ಅಪ್ಪಪ್ಪನ ಜೊತೆ ತಿಂಡಿ ತಿನ್ನೋಕೆ ಕಳಿಸ್ಬೇಕು. ಆದರೂ ಸಮಾಧಾನ ಇಲ್ಲ, ಇದು ಬೇಡ ಅದು ಬೇಡ, ಮಕ್ಕಳೇ ಆಗಲ್ವಾ, ಎಷ್ಟು ಹಾಕಿದ್ರೂ ಒಪ್ಪಲ್ಲ. ನೋಡಿ, ಕವನಂಗೆ ಬೇಜಾರು, ನಂಗೆ ಓಲೆ ಹಾಕಿಲ್ಲ, ಕೀರ್ತಿಗೆ ಮಾತ್ರ ಹಾಕಿದ್ಯಾ ಅಂತ ಗುರ್ರಾಯಿಸ್ತವ್ರೆ ನನ್ನೇ. ಎಲ್ಲಿ ಸರಿ ಹೋಗುತ್ತೆ ಬಿಡಮ್ಮ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಇಲ್ಲಿ ಈ ಮನೆಗೆ ಬಂದೆ. ನಮ್ಮ ಮನೆಗೆ ಇಲ್ಲಿ ಬಂದು ಫಸ್ಟು ಮೈದಾ ಹಿಟ್ಟನ್ನ ಕಲಸಿಡ್ತಾಯಿದ್ದೀನಿ. ಅದು ನೆನಿಬೇಕಲ್ವ ಒಬ್ಬಟ್ಟು ತಟ್ಟಲಿಕ್ಕೆ, ಅದಕ್ಕೋಸ್ಕರ ಮೈದಾ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಮನೆಯೆಲ್ಲ ಅಂತ ಅಲ್ಲೇ ಇದ್ದೆ ನೈಟೆಲ್ಲ. ಹಾಗಾಗಿ ದೇವ್ರದ್ದೆಲ್ಲ ರೆಡಿ ಮಾಡಬೇಕಿತ್ತಲ್ಲ. ಇಲ್ಲಿ ರಾತ್ರಿ ಒಬ್ಬಟ್ಟೆಲ್ಲ ಮಾಡಿ ಎಲ್ಲ ಮುಗಿಸಿ ಹೋಗಿದ್ವಲ್ಲ, ರವೆ ಉಂಡೆ ಎಲ್ಲ ಸ್ವಲ್ಪ ಹಾಗೆ ಮನೆ ಸ್ವಲ್ಪ ಧೂಳು ಗಲೀಜು ಅನಿಸ್ತಾ ಇತ್ತು. ಸೊ ಹಬ್ಬದ ದಿನ ಒರೆಸ್ಬಿಟ್ಟು ಪೂಜೆ ಮಾಡಲೇಬೇಕಲ್ಲ. ಫಸ್ಟು ನಾನು ಮೈದಾ ಹಿಟ್ಟು ಕಲಸಿಟ್ಬಿಟ್ಟು ಕೆಲಸಗಳನ್ನ ಮಾಡಿಕೊಂಡ್ರೆ ಅಷ್ಟರಲ್ಲಿ ನೆಂದಿರುತ್ತೆ ಅಂದ್ಬಿಟ್ಟು ಕಲಸಿ ಇಡ್ತಾಯಿದ್ದೀನಿ. ಮೈದಾ ಜಾಸ್ತಿ ನೋಡಿ, ಇರೋ ಕೆಲಸದಲ್ಲಿ ಡಬಲ್ ಕೆಲಸ, ಕೋತಿಗಳು ಮಾಡಿಟ್ಟಿರೋದು. ಹವಾ ಯಾವಾಗ ಮಾಡೋದೋ ಗೊತ್ತಿಲ್ಲ, ಮಾಡೋಣ ಬೇಗ ಬೇಗ ಕೆಲಸಗಳನ್ನ. ಮಳೆ ಈಗಲೇ ಬರೋ ಆಗಿದೆ, ಬಿಸಿಲು ಬೇರೆ ಇಲ್ಲ. ಬಟ್ಟೆ ವಾಷಿಂಗ್ ಹಾಕಿದ್ದೀನಿ. ಒಬ್ಬಟ್ಟು ಮಾಡಬೇಕು, ಹೆಸ್ರುಬೇಳೆ ಮಾಡಬೇಕು, ಪಲ್ಯ ಮಾಡಬೇಕು. ಮಾಡಿಬಿಟ್ಟು ಅಲ್ಲಿ ಹೋಗೋಣ ಬನ್ನಿ. ನಾನು ಮೈದಾ ಹಿಟ್ಟು ಕಲಿಸ್ಕೊಂಡು ಅಡುಗೆ ಮನೇಲಿ ಸುಮ್ಮನೆ ನಿಂತಿದ್ದೀನಿ. ಏನೋ ಸೌಂಡ್ ಆಯಿತು. ಏನು ಇದು ಮಕ್ಕಳ್ಯಾರೋ ಬಂದರು ಅಂತ ನಾನು ಅಂದ್ಕೊಂಡೆ. ಆದರೆ ನೋಡಿದ್ರೆ ಕೋತಿಗಳು 3 ದಪ್ಪ ದಪ್ಪ ಕೋತಿಗಳು ಬಂದು ಹಾಲಲ್ಲಿ ಕೂತಿದ್ದಾವೆ. ನಾನು ಹಿಂದೆ ನೋಡಿದ ತಕ್ಷಣ ಶಾಕ್, ಅಯ್ಯಪ್ಪ ಏನು ಮಾಡೋದೀಗ ಅಂತ. ಒಂದು ಕೋಲು ಇಲ್ಲ, ಏನೂ ಇಲ್ಲ, ಹೆಂಗೆ ಓಡಿಸೋದು, ಒಳಗೆ ಬಂದುಬಿಟ್ರೆ ಅಂತ ಭಯ ಆಯಿತು. ಅಷ್ಟರಲ್ಲಿ ಅಲ್ಲೇ ಆಲೂಗಡ್ಡೆ ಪುಟ್ಟಿ ಇತ್ತು, ಆಲೂಗಡ್ಡೆ ಪುಟ್ಟಿ ಎಳ್ಕೊಂಡು ಆಲೂಗಡ್ಡೆನೇ ಎತ್ಕೊಂಡು ಓಡೋದ್ವು. ಅಲ್ಲಿಂದ ನಾನು ಬಾಗ್ಲಾಕ್ಬಿಟ್ಟೆ, ಒಳಗೆ ಬರುತ್ತೆ ಅನ್ನೋ ಭಯಕ್ಕೆ. ನಾವೇನು ಮಾಡೋದು, ಕಸದ ಪುಟ್ಟಿ ಎಲ್ಲ ಸುರಿದು ಹರಡಿಟ್ಟು ಹೋಗಿದ್ದಾವೆ. ಎಲ್ಲ ಟೆರಸ್ ಮೇಲೆಲ್ಲ ಹರಡಿಬಿಟ್ಟಿತ್ತು. ಈಗೆಲ್ಲ ತೆಗೆದು ತುಂಬಿ
ಇವಾಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಎಷ್ಟು ಕೆಲಸ ಇರುತ್ತಲ್ವ ಹಬ್ಬ ಆದ್ರೂ ಡೈಲಿ ಹೇಗೆ ಮಾಡ್ತೀವೋ ಹಾಗೇ ಇರುತ್ತೆ ಎಲ್ಲ ಕೆಲಸಗಳು. ಅಪ್ಪ ಮಗ ಇಬ್ಬರು ಎಲ್ಲಾದರೂ ಹೋಗೋಣ ಮನೇಲಿ ಬೇಜಾರು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾವು ಏನು ಹಬ್ಬದ ದಿನ ಇರಿ ಅಂತ ಇದ್ದೀವಿ. ಇಲ್ಲ ಬೇಜಾರು ಏನು ಮಾಡೋದು ಬನ್ನಿ ನೀವು ಹಾಸನ್ಗೆ ಹೋಗೋಣ ಅಂದರು. ಇಲ್ಲ ಇಲ್ಲ ಒಬ್ಬಟ್ಟು ತಟ್ಟಿಲ್ಲ ಏನೂ ಇಲ್ಲ, ಹಾಸನ ಕಡೆ ಹೊರಟ್ರೆ ದೇವ್ರು ಕೂರಿಸ್ಬಿಟ್ಟು ಬೇಡ ನಾವು ಬರೋಲ್ಲ ಅಂತ ನಾನು ಅಮ್ಮ ಮಕ್ಕಳು ಹೇಳಿದ್ವಿ. ಸೊ ಇವರು ನಾನು ಮತ್ತು ಶುಚಿ ಹೋಗ್ತೀವಿ ಅಂತ ರೆಡಿ ಆಗ್ತಾ ಇದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ನಾನು ನನ್ನ ಕೆಲಸನ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋದು ಅಂದರೆ ಇನ್ನೊಂದು ಥರ ಕಷ್ಟ. ಹೆಂಗಪ್ಪ ಮಾಡೋದು ಅನ್ನಂಗೆ ಆಗ್ತಾಯಿತ್ತು ನನಗಂತೂ. ಬಟ್ ಹಬ್ಬ ಅಲ್ವಾ, ಅಮ್ಮ ಇರಲಿ ಬಿಡು ಮಾಡು ಇರಲಿ ಬಿಡು ಅಂತ ಅಂದರು ಅಂದ್ಬಿಟ್ಟು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಇವಾಗ ಒಬ್ಬಟ್ಟು ತಟ್ತಾ ಇದ್ದೀನಿ. ಒಬ್ಬಟ್ಟು ತಟ್ಬಿಟ್ಟು ಊಟ ಎಲ್ಲ ಎತ್ಕೊಂಡು ಮನೆಗೆ ಹೋಗೋದು. ಅಲ್ಲಿ ದೇವ್ರಿಗೆ ಇಟ್ಟಿದ್ದೀವಲ್ವ, ಸೊ ಬಾಗ್ಲಾಕ್ಬಾರ್ದು ಅಂತ ತಮ್ಮನ ಕೂರಿಸ್ಬಿಟ್ಟು ಬಂದಿದ್ದಾರೆ ಅಮ್ಮ. ಪಾಪ ತಮ್ಮ ಒಬ್ಬರೇ ಕೂತಿದ್ದಾರೆ. ಎಷ್ಟು ಬೋರ್ ಹೊಡಿತಿದೆಯೋ ತಮ್ಮಂಗೆ ಗೊತ್ತಿಲ್ಲ. ಇನ್ನೇನು ಆಯಿತು, ಒಬ್ಬಟ್ಟು ಮಾಡಿಕೊಂಡು ಎತ್ಕೊಂಡು ಹೋಗಿಬಿಟ್ಟು ಎಲ್ಲರೂ ಊಟ ಮಾಡಬೇಕು. ನಾನು ಜೊತೆಗೆ ಇವತ್ತು ಹೆಸ್ರು ಕಾಳು ಮತ್ತು ಹುಳ್ಳಿಕಾಯಿ ಹಾಕ್ಕೊಂಡು ಪಲ್ಯ ಮಾಡಿಕೊಂಡೆ. ಕಾಳು ಗೊಜ್ಜು ಮೊನ್ನೆ ಶ್ರಾವಣಕ್ಕೆಲ್ಲ ಮಾಡಿದ್ವಲ್ಲ, ಮತ್ತೆ ಯಾರು ತಿಂತಾರೆ ಕಡಲೆಕಾಳು ಹುಳಿ ಅಂದ್ಬಿಟ್ಟು ಮಾಡಲಿಲ್ಲ. ಆಮೇಲೆ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಬಂದ್ವಿ. ಬಂದು ನಾನು ತಮ್ಮ ಮಕ್ಕಳು ಎಲ್ಲ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ. ಒಬ್ಬಟ್ಟು, ತುಪ್ಪ, ಹೆಸರುಬೇಳೆ ಮತ್ತು ಇದು ಹುಳ್ಳಿಕಾಯಿದು ಪಲ್ಯ, ಅನ್ನ ಸಾಂಬಾರು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಇದನ್ನು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿತ್ತು ಅಪ್ಪ. ಒಂದು 25 ಒಬ್ಬಟ್ಟು ಎತ್ಕೊಂಡು ಬಂದ್ವಿ. ಇನ್ನೂ ಇದೆ ಹೂರಣ ಮಾಡ್ಕೊಳ್ಳೋಣ ನಿಧಾನ ಸಂಜೆ ಹೋಗ್ಬಿಟ್ಟು ಅಂತ ಅಷ್ಟು ಮಾಡಿಕೊಂಡು ಸಾಂಬಾರೆಲ್ಲ ತಗೊಂಡು ಬಂದ್ವಿ. ಬಂದುಬಿಟ್ಟು ಬರೋ ಅಷ್ಟರಲ್ಲಿ 1:40 ಏನೋ ಆಗಿತ್ತು. ಇವಾಗ ಎಲ್ಲರೂ ಊಟ ಮಾಡ್ಕೋತಾ ಇದ್ದೀವಿ. ಮಕ್ಕಳು ಒಂದೊಂದು ಒಬ್ಬಟ್ಟು ಅಲ್ಲೇ ತಿಂದಿದ್ರು. ಈಗ ಅಲ್ಲೇ ಅದು ಬೇಡ ಇದು ಬೇಡ ಅಂತಿದ್ದಾರೆ. ಸ್ವಲ್ಪ ತಿನ್ನಿ ಅಂತ ಅವ್ರಿಗೂ ಹಾಕ್ಕೊಟ್ಟು ಕೂರಿಸಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ದೀಪ ಎಲ್ಲ ಹಚ್ಕೊಂಡು ಇವಾಗ ಪೂಜೆ ಮಾಡಿದೆ. ಸಂಜೆ ಪೂಜೆ ಮಾಡಿಬಿಟ್ಟು ಒಂದು 5 ಜನ ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಟ್ಟು ಹಬ್ಬನ ಕ್ಲೋಸ್ ಮಾಡ್ತೀವಿ. ಈ ಥರನೇ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಹಬ್ಬ ಕೂಡ. ಸೊ ನೋಡಿ ನಮ್ಮ ಮನೆ ಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾಯಿದ್ರು. ಇಷ್ಟ ಆಯಿತು ಈ ಸಲ. ಲಾಸ್ಟಿಗೆ ಆರತಿ ಮಾಡಿಕೊಂಡು ಹಬ್ಬನ ಮುಗಿಸಿದ್ವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ. ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.